ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧೆಡೆ ಸುಮಾರು 1,86 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಚಾಲನೆ ನೀಡಿದರು. ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧೆಡೆ ಸುಮಾರು 1,86 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ತಾಲೂಕಿನ ದೇವರಾಯಶೆಟ್ಟಿಪುರ, ಹೊಸವೀಡು, ಯಡಿಯಾಲ, ಕಂದೇಗಾಲ, ಮಡವಿನಹಳ್ಳಿ, ಹಾಡ್ಯ, ಆದನೂರು, ಒಡೆಯನಪುರ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಸಿಸಿ ರಸ್ತೆ, ಚರಂಡಿ, ಕನಕಬಸವ ಅಂಬೇಡ್ಕರ್ ವಾಲ್ಮೀಕಿ ಸಮುದಾಯ ಭವನಗಳ ಹಾಗೂ ಶಾಲಾ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಇದೇ ಸಂದರ್ಭ ಅಂಚಿಪುರ ಗ್ರಾಮದಲ್ಲಿ 2 ನೂತನ ಶಾಲಾ ಕೊಠಡಿಗಳು ಉದ್ಘಾಟನೆಯನ್ನ ಸಹ ನೆರವೇರಿಸಲಾಯಿತು. ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆಗೆ ಬಂದ ಶಾಸಕರನ್ನ ಗ್ರಾಮಸ್ಥರು ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಗೌರವಿಸಿದರು. ಬಳಿಕ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ಮೊನ್ನೆ ಸಿಎಂ ಸಿದ್ದರಾಮಯ್ಯನವರು ನಮ್ಮ ಕ್ಷೇತ್ರಕ್ಕೆ ವಿಶೇಷ ಅನುದಾನದಲ್ಲಿ 25 ಕೋಟಿ ನೀಡಿದ್ದು, ಅದರಲ್ಲಿ ಈ ಎಲ್ಲಾ ಗ್ರಾಮಗಳಿಗೆ ಸಿಸಿ ರಸ್ತೆ, ಚರಂಡಿ ಮತ್ತು ಸಮುದಾಯ ಭವನಗಳಿಗೆ ಹಂಚಿಕೆ ಮಾಡಿ ಭೂಮಿ ಪೂಜೆ ನೆರವೇರಿಸಿದ್ದೇನೆ. ನಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದು ಎಲ್ಲ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ. ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿಗೂ ಸಹ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಹಂತ ಹಂತವಾಗಿ ಮುಂದೆಯೂ ನಿಮ್ಮ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಇದಕ್ಕೆ ತಾವೆಲ್ಲರೂ ಸಹಕಾರ ಹಾಗೂ ಸಮಯವನ್ನ ನೀಡುವಂತೆ ಮನವಿ ಮಾಡಿಕೊಂಡರು. ಏನು ಹಿಂದೆ ನಾವು ಕೊಟ್ಟ ಮಾತಿನಂತೆ 5 ಗ್ಯಾರಂಟಿಗಳನ್ನ ಈಡೇರಿಸಿತು. ಅದರಂತೆ ಹಲವಾರು ಟೀಕೆ ಇವತ್ತಿನ ಸರ್ಕಾರದ ಹತ್ರ ಅನುದಾನ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಅದರಂತೆ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ನೋಡ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟೋ ಗ್ಯಾರಂಟಿಗಳಿಗೆ ಒತ್ತನ್ನು ನೀಡಿದಾರೋ ಅಷ್ಟೇ ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೂ ಕೂಡ ನೀಡಿ ಇವತ್ತು ಒಂದೇ ದಿವಸ ನಾವು ತಮ್ಮ ಗ್ರಾಮದಲ್ಲಿ 15-20 ಲಕ್ಷ ರೂಪಾಯಿಗೆ ಕೆಲಸವನ್ನ ಈಗ ಭೂಮಿ ಪೂಜೆನ ಮಾಡಿದ್ದೇವೆ. ಜೊತೆಗೆ ಇವತ್ತು ಒಂದೇ ದಿವಸದಲ್ಲಿ ನಾವು ಸುಮಾರು 1,86 ಲಕ್ಷ ರೂಪಾಯಿಗಳ ಕಾಮಗಾರಿಗಳಿಗೆ ನಾವು ಭೂಮಿ ಪೂಜೆಯನ್ನ ಮಾಡಿ ಮುಂದುವರೆದ ಕಾಮಗಾರಿಗಳಿಗೂ ಕೂಡ ಇಷ್ಟು ಅನುದಾನವನ್ನ ಒಂದೇ ದಿನದಲ್ಲಿ ನಾವು ನೀಡಿದ್ದೇವೆ. ಅದರಿಂದ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಪ್ರಾಮುಖ್ಯತೆಯನ್ನ ಗ್ಯಾರಂಟಿಗಳಿಗೆ ನೀಡಿದಾರೋ ಅಷ್ಟೇ ಪ್ರಾಮುಖ್ಯತೆಯನ್ನ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೂ ಕೂಡ ಮೀಸಲಿಟ್ಟು ನಮ್ಗೆ ನಿರಂತರವಾಗಿ ಸಹಕಾರ ನೀಡ್ತಿದ್ದಾರೆ ಅಂತ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಒಂದು ವಿಚಾರ. ಈಗ ಇದೇ 5ನೇ ತಾರೀಕು ನಾಳೆ ದಿವಸ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ನೇತೃತ್ವದಲ್ಲಿ ಹಾಸನದಲ್ಲಿ ಒಂದು ಬೃಹತ್ ಸಮಾವೇಶ ನಡೆಯಲಿದೆ. ಅದಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅವರ ಕೈಯನ್ನ ಮತ್ತಷ್ಟು ಬಲಿಷ್ಠಗೊಳಿಸಬೇಕು ಅಂತ ತಮ್ಮ ಕೈ ಮುಗಿದು ನಾನು ವಿನಂತಿಯನ್ನ ಮಾಡ್ಲಿಕ್ಕೆ ದಯಮಾಡಿ ತಾವೆಲ್ಲರೂ ಕೂಡ ನಾಳೆ ಬೆಳಿಗ್ಗೆ 6 ಗಂಟೆಗೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು 6 ಗಂಟೆಗೆ ಇಲ್ಲಿಂದ ಬಿಟ್ಟು ಹಾಸನದಲ್ಲಿ ಅವರ ಮಾನ್ಯ ಮುಖ್ಯಮಂತ್ರಿಗಳ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಯನ್ನ ಮಾಡ್ತೇನೆ. ಇನ್ನು ಮುಂದುವರೆದಂತೆ ಸಮುದಾಯ ಭವನಕ್ಕೆ ಈಗ 5 ಲಕ್ಷ ರೂಪಾಯಿನ ನೀಡಿದ್ದಾರೆ. ಇನ್ನು ಕಾಮಗಾರಿ ಅದು 5 ಲಕ್ಷ ರೂಪಾಯಿ ಆಗೋದಿಲ್ಲ, ಆದ್ರೂ ಕೂಡ ಪ್ರಾರಂಭಿಕ ಹಂತದಲ್ಲಿ ಎಲ್ಲಾ ಕಡೆ ಕೂಡ ನಾವು ಕೊಡೋದ್ರಿಂದ 5 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಈಗ ನಮ್ಮ ಶಾಸಕರ ಅನುದಾನ ಇದೆ, ಅದರಲ್ಲೂ ಕೂಡ ತಮಗೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನದನ್ನು ನೀಡಿ ಹಂತವಾಗಿ ಈ ಕಾಮಗಾರಿಯನ್ನು ನಾವು ಪೂರ್ಣಗೊಳಿಸಿಕೊಡ್ತೇವೆ ಅಂತ ತಮ್ಮಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗ ಇನ್ನೂ ಸುಮಾರು 20 ಊರುಗಳು ಬಾಕಿ ಇವೆ. ದಯಮಾಡಿ ಹೋಗಲ್ಲ. ಕೈ ತೆಗೀರಿ ಸರ್, ಕೈ ತೆಗೆದ್ಬಿಡಿ.
ಕೈ ಮುಗಿದು ಹಿಂಗದಾಯ್ತು ಹಲೋ